ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನೊಂದು ಮನೆ ಕೃಷ್ಣ ಬಂದಂಗಾಗಿಲ್ಲ ನಿಮಗೆ? ಚೂರು ಕೃಷ್ಣ ದಪ್ಪ ಇದ್ದಾರೆ. ನೀವು ಮದುವೆಗೆ ಹುಡುಗ ಹೆಂಗಿರ್ಬೇಕು? ದಯವಿಟ್ಟು ನಂತರ ಇರ್ಬೇಕು ಅಂತ ಹೇಳ್ಬೇಕು. ಸಮಸ್ತ ಸಿರಿಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ಶ್ರೀಚಕ್ರನಗರ ಅಂದ್ರಳ್ಳಿಲಿ. ಸೊ ಇವತ್ತಿನ ಹೊಸ ಸಂಚಿಕೆಗೆ ನಿಮ್ಗೊಂದು ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ. ಓಕೆ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಾನೊಂದು ಮನೆ ಕೃಷ್ಣ ಬಂದಂಗಾಗಿಲ್ಲ ನಿಮಗೆ? ಹೌದು. ಚೂರು ಕೃಷ್ಣ ದಪ್ಪ ಇದ್ದಾರೆ, ಕೃಷ್ಣ ಅಂತಾರನೆ. ಓಕೆ, ಹೇಗಿದ್ದೀರಾ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದೀರಾ? ಎಸ್, ನಿಮ್ಮ ಹೆಸರು? ದಿವ್ಯಶ್ರೀ. ದಿವ್ಯಶ್ರೀ. ನಿಮ್ದು? ಯೋಗೇಶ್ ವಿ.ಎಚ್. ಎಷ್ಟು ವರ್ಷ ಆಯ್ತು ಮದುವೆಗೆ? 6 years ಆಯ್ತು. 6 years. ಲವ್ ಮ್ಯಾರೇಜಾ? ಅಜ್ಜಿ ಅಜ್ಜಿ ಓಕೆ. ಸೊ ಎಷ್ಟು ವರ್ಷ ಆಯ್ತು ಅಂದ್ರೆ ಮದುವೆಗೆ? 6 years. 6 years. ಓಕೆ, ಎಲ್ಲಿ ಸಿಕ್ಕಿದ್ರು ಇವ್ರು ಫಸ್ಟ್ ನಿಮಗೆ? ಫಸ್ಟ್ ಎಲ್ಲೂ ಸಿಕ್ಕಿಲ್ಲ. ನಾನೇ ಫೆಬ್ರವರಿ 14th ನೋಡೋಕ್ಕಿಂತ ಬಂದಿದ್ದೆ. ಇವ್ರು ನೋಡ್ಲಿಕ್ಕೆ ಹೋಗಿದ್ರಾ? ಫೆಬ್ರವರಿ 14th. ಅದೇನು ಫೆಬ್ರವರಿ 14th ಹೋಗಿದ್ರು ನೋಡಿ? ಅವನೇ ಕರ್ಕೊಂಡು ನೋಡೋಕ್ಕೆ. ಯಾರು ಕರ್ಕೊಂಡೋದ್ರು? ಇವ್ರು ರಿಲೇಟಿವ್ ಕರ್ಕೊಂಡು ಹೋಗಿ. ಹೌದಾ? ಕರ್ಕೊಂಡೋಗಿ ನೋಡಿದ ತಕ್ಷಣ ಓಕೆ ಆಯ್ತಾ? ಓಕೆ ಆಯ್ತು. ಅವ್ರಿಗೆ ಅವ್ರ ಡಿಸಿಷನಲ್ಲಿ ಎಲ್ಲ ಓಕೆ ಆಯ್ತು. ನೆಕ್ಸ್ಟ್ ಮಾರ್ಚ್ 27th 22nd ಡೇಟೇ ಮರ್ತೋಗಿದ್ದಾರೆ. 22nd ಒಂದು ತಿಂಗಳಿಗೇನೆ ಎಂಗೇಜ್ಮೆಂಟ್ ಆಯ್ತು. ನವೆಂಬರ್ 10th 11th ಮದುವೆ. ಮ್ಯಾರೇಜ್ ಆಯ್ತು. ಸೊ ಮಾರ್ಚಲ್ಲಿ ಮದುವೆ ಆಯ್ತು, ಅದು ಎಂಗೇಜ್ಮೆಂಟ್ ಆಯ್ತು. ಮದುವೆ ನವೆಂಬರ್. ಸೊ ಎಂಗೇಜ್ಮೆಂಟ್ ಆಗಿ ಈ ಮಧ್ಯ ಟೈಮಲ್ಲಿ ಅದೇ ಸುತ್ತಾಡ್ಲಿಕ್ಕೆ ಎಲ್ಲೆಲ್ಲ ಹೋಗ್ತಿದ್ರಿ ತಾವು? ಸುತ್ತಾಡ್ಲಿಕ್ಕೆ ಜಾಸ್ತಿ ಎಲ್ಲೂ ಹೋಗಿಲ್ಲ. ಸಿಟಿ ಜಾಸ್ತಿ ಎಲ್ಲೂ ಹೋಗಿಲ್ಲ. ನಾಯಂಡಹಳ್ಳಿ, ವಿಜಯನಗರ ಹೋಗಿದ್ವಿ. ಒಂದ್ಸರಿ ಇವ್ರ ಬರ್ಡೇ ಒಂದು ಸ್ಯಾರಿ ಕೊಡ್ಸಿ ಕರ್ಕೊಂಡು ಹೋಗಿದೆ. ಓಹೋ, ಎಲ್ಲಿ ಕರ್ಕೊಂಡು ಹೋಗಿದ್ರಿ? ವಿಜಯನಗರ ಒಂದು ಮಾಲ್ ಕರ್ಕೊಂಡು ಹೋಗಿದ್ವಿ. ಯಾವುದೋ ಒಂದು ಶಾಪ್ ಕರ್ಕೊಂಡು ಹೋಗಿದೆ ಅಲ್ಲಿ. ಹೌದಾ? ಅದು ಬಿಟ್ಟರೆ ಬಿಫೋರ್ ಮ್ಯಾರೇಜ್ ಎಲ್ಲೂ ಎಲ್ಲಿ ಹೋಗಿಲ್ವಾ? ಮತ್ತೆ ಫೋನಲ್ಲೆಲ್ಲ? ಫೋನಲ್ಲಿ ಚಾಟಿಂಗ್ ಇತ್ತು. ಸ್ಟಾರ್ಟಿಂಗ್ ಕಾಲಿಂಗ್ ಅಲ್ಲಿ ಎಷ್ಟೊತ್ತವ್ರು ಮಾತಾಡ್ತಿದ್ರಣ್ಣ? ಆಕ್ಚುಲಿ ನಾನು ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಒಳ್ಳೇದಾಯ್ತು. ನೈಟ್ ಶಿಫ್ಟ್ ಅಂದ್ರೆ ಹೋಗ್ತಾ ಬರ್ತಾ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಬರ್ತೀನಿ. ಮತ್ತೆ ಮನೇಲಿ ಮಾತಾಡ್ತಿದ್ರು? ಕ್ಯಾಬಲ್ಲಿ ಹೋಗ್ತಾ ಬರ್ತಾ ಏನ್ ಹೇಳ್ತಿದ್ರು ಆ ಟೈಮಲ್ಲಿ? ಏನ್ ಮಾತಾಡ್ತಿದ್ರು? ಅದೊಂದು ಅಂದ್ರೆ ಲವ್ ಪೀಕಲ್ಲಿರೋ ಟೈಮ್ ಅದು. ಆ ಟೈಮ್ ಏನ್ ಮಾತಾಡ್ತಿದ್ರು ಅಣ್ಣ? ಮುಂದೆ ಲೈಫಲ್ಲಿ ಹೆಂಗಿರೋಣ, ಏನ್ ಪ್ಲಾನ್ಸ್, ಏನೇನ್ ಫ್ಯೂಚರ್ ಪ್ಲಾನ್ಸ್ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಮಾತಾಡ್ತಾ ಇದ್ವಿ ಅಷ್ಟೇ. ಮತ್ತೆ ಫೋನಲ್ಲಿ ಯಾವ್ದಾದ್ರು ಮುತ್ತು ಕೊಟ್ಟಿದ್ದಾರೆ? ಅಲ್ಲ, ನಾನ್ ಕೇಳೋದು ಅಜ್ಜಿಯ ಕಷ್ಟ ಆಗ್ತಿದಾರೆ ಗೊತ್ತಿಲ್ಲ. ಅಂದ್ರೆ ಅಜ್ಜಿಗೆ ಅವ್ರ ಹಳೆ ನೆನಪು ಆಗ್ತಿದ್ದಾರೆ. ಹಳೇದು 10-20 ವರ್ಷ ಹಿಂದೆದಲ್ಲಿ ನೆನಪಾಗ್ತಿದ್ದಾರೆ. ಫೋನಲ್ಲಿ ಯಾವತ್ತಾದ್ರು? ಪಕ್ಕ ಇರುತ್ತೆ. ನೀವು ಯಾಕೋ ಸುಳ್ಳು ಹೇಳ್ತಿದ್ದೀರಾ? ಈಗ ಹೆಂಗಿದೆ ಜೀವನ ಮದುವೆ ಆದ್ಮೇಲೆ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಆಗ್ತಾ ಇದೆ. ಮಗು ಇದ್ದಾನೆ, 4 years ಅವನಿಗೆ. ಏನು ಓದ್ತಿದ್ದಾನೆ ಈಗ? ಪ್ರೀ ನರ್ಸರಿ ಓದ್ತಾನೆ. ವೆರಿ ನೈಸ್. ಓಕೆ ಅಜ್ಜಿ ನಮಸ್ತೆ. ನಿಮ್ಮ ಹೆಸರು? ಜಯಮ್ಮ. ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು? ಊರಲ್ಲಿದ್ದಾರಾ? ಏನು ಹೆಸರು? ಕೆಂಪಣ್ಣ. ನೀವೇನು ತಗೊಳ್ತೀರಾ ಪ್ರೀತಿಯಿಂದ ಅವ್ರನ್ನ? ಹೌದಾ? ಹಂಗೆ ಕರಿತೀರಾ? ಅವ್ರೇನು ತಗೊಳ್ತಾರೆ ನಿಮ್ಮನ್ನ? ಅವ್ರೇನಂತ ಕರೀತಾರೆ? ಜಯಮ್ಮ ಅಂತ ಕರೀತಾರೆ. ಜಯಮ್ಮ ಅಂತ. ನೀವು ಕೆಂಪು ಅಂತ ಕರಿತೀರಾ? ಯಾಕೆ ಕೆಂಪು ಟೊಮೆಟೊ ತರಿದ್ದಾರಾ? ಹೌದಾ? ಕಚ್ಚಿದ್ದೀರಾ ಟೊಮೆಟೊನ ಯಾವತ್ತಾದ್ರು? ಎಷ್ಟು ವರ್ಷ ಆಯ್ತು ಮದುವೆಗೆ ಅಮ್ಮ? ಅವ್ವ ಗೊತ್ತಿಲ್ಲ. ಯಾವೆಲ್ಲ ಹಳ್ಳಿ ಕಡೆ ಎಷ್ಟು ವರ್ಷ ನೆನಪಿಲ್ಲ. ಯಾವ ವಯಸ್ಸಿಗೆ ಮದುವೆ ಆದ್ರಿ? ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ಬಿಟ್ರು ಹಳ್ಳಿ ಕಡೆ ನಮ್ಗೆ. ಹೌದಾ? ಅಯ್ಯೋ ಸರಿ, ನಮ್ಮ ಯಜಮಾನ್ರ ಹತ್ರ ಮಾತಾಡೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾರು ಇವರು ಅಂತಲ್ಲ, ಅದು ಹೆಂಗ್ ಮಾತಾಡ್ಬೇಕು ನಮ್ಮ ಯಜಮಾನ್ರ ಹತ್ರ ಅನ್ನೋದೇ ನಮಗೂ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆ ಥರ ವಯಸ್ಸಿನಲ್ಲಿ ಅಯ್ಯೋ ಏನು ನಾಚಿಕೆನೋ. ನಮ್ಮ ಮನೆಗೆ ಬಂದರೆ ನಮ್ಮ ಅಮ್ಮನ ಅಣ್ಣನ ಮಗ ನಮ್ಮ ಯಜಮಾನ್ರು, ಏನಕ್ಕೆ ಬಂದಿದೀಯ ನೀನು ನಮ್ಮ ಮನೆಗೆ ಅಂತ ಕೇಳಿವ್ನಿ. ಅಯ್ಯೋ ನಮ್ಮಮ್ಮ ಬೈಯೋರು, ಏನೇ ಹಿಂಗೆ ಮಾತಾಡ್ತೀನಿ ನಿಮ್ಮ ಯಜಮಾನ್ರು ನೀಯಾ ಅಂತ ಅನ್ನೋರು. ಓ, ಸೊ ನೀವೀಗ ಆರಾಮ ಇದ್ದೀರಾ? ಏನಕ್ಕೆ ನಿಮ್ಮ ಇವರು ಕೆಂಪು ಅವ್ರನ್ನ ಊರಲ್ಲಿ ಬಿಟ್ಟು ಬಂದಿದ್ದೀರಾ? ಅವರು ಲವ್ ಮಾಡಿ ಮದುವೆ ಮಾಡ್ಕೊಂಬಿಟ್ರು. ಅವಾಗಲೇ ಆಮೇಲೆ ಗೊತ್ತಾಯ್ತು. ಸರಿ ಅಂತ ಅಂದ್ಬಿಟ್ಟು ನನ್ಗೆ ಬೇಜಾರಾಯ್ತು. ನೀವು ನಿಮ್ಮ ಹೆಂಡತಿ ಇರ್ರಿ, ನಾನು ಇಷ್ಟ ಬಂದಾಗ ಬಂದು ಹೋಗ್ಕೊಂಡಿರ್ತೀವಿ ಅಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನಾವು ಬೆಂಗಳೂರು ಕಡೆ ಬಂದ್ಬಿಟ್ಟು. ಮನಸ್ಸಲ್ವ ನಿಮ್ಮದು?
ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಸವಿತಾ. ಏನು ಮಾಡ್ಕೊಂಡಿದ್ದೀರಾ ಸವಿತಾ ಅವರೇ? ನಾನೀಗ ಹೌಸ್ ವೈಫ್. ಈಗ ಮೊದಲು ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಮಗ 10th ಇರೋದ್ರಿಂದ ಬಿಟ್ಬಿಟ್ರಾ? ಹಾಂ, ಈ ವರ್ಷ ಡ್ರಾಪ್ ಆಗಿದ್ದೀನಿ. ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿ ಮತ್ತೆ ಹೋಗ್ತೀರಾ? ಮತ್ತೆ ಹೋಗ್ತೀನಿ. ಓಕೆ, ನಿಮ್ದು ಲವ್ ಮ್ಯಾರೇಜ್ ಅಂತ ಇಲ್ಲ ಸರ್, ಇಲ್ಲ ಇಲ್ಲ, ಪಕ್ಕ ಅರೇಂಜ್ ಮ್ಯಾರೇಜ್. ಪಕ್ಕ ಅರೇಂಜ್ ಮ್ಯಾರೇಜ್? ಪ್ಯೂರ್ ಅರೇಂಜ್ ಮ್ಯಾರೇಜ್. ಪ್ಯೂರ್ ಅರೇಂಜ್ ಮ್ಯಾರೇಜ್. ಯಾರು ಫಸ್ಟ್ ಅವ್ರು ಬಂದಿದ್ರು ನಿಮ್ಮ ಯಜಮಾನ್ರು? ಹೌದು, ಅವರೇ ಬಂದಿದ್ದು. ಈಗ ಬಂದಿದ್ದಾರೆ ಇಲ್ಲಿ? ಈಗ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಓ ಪುಣ್ಯಾತ್ಮ, ನೀವು ಅವ್ರ ನಿಮ್ಮ ಯಜಮಾನ್ರು? ಹೌದು ಸರ್. ಏನು ಅವ್ರ ಹೆಸರು? ರಂಗನಾಥ್ ಅಂತ. ರಂಗನಾಥ್. ನೀವೇನು ರಂಗು ಅಂತ ಕರಿತೀರಾ? ಇಲ್ಲ ಇಲ್ಲ, ಅಪ್ಪು ಅಂತ ಕರಿತೀನಿ. ಅಪ್ಪು? ಇದ್ಯಾವ್ದಣ್ಣ ಅಪ್ಪು? ಗೊತ್ತಿಲ್ಲ, ಅಪ್ಪಿದ್ದೀರಿ ಅವ್ರ ಅಮ್ಮು ಅಂತ ಕರೀತಾರೆ, ನಾನು ಅಪ್ಪು ಅಂತ ಕರೀತೀನಿ. ಅದು ಗೊತ್ತಿಲ್ಲದೆ ನಾ ಹಾಗೆ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರೋದು. ಗೊತ್ತಿಲ್ಲದೆ ಹಾಗೆ ಸ್ಟಾರ್ಟ್. ಎಲ್ಲೊಂದು ಕರೆದಿದ್ದೀರಾ ಲವ್ ಅಲ್ಲಿ? ಹೌದು, ಇರ್ಬೋದು. ಜಗಳ ಆಡಲ್ವಾ ನಿಮ್ಮ ಮನೆಯಲ್ಲಿ? ಆಡ್ತೀವಿ ಸರ್. ಆಡ್ತೀರಾ? ಯಾವ ವಿಷಯಕ್ಕೆ ಜಾಸ್ತಿ ಆಡ್ತೀರಾ? ಯಾವ ವಿಷಯಕ್ಕೆ? ಮೋಸ್ಟ್ಲಿ ನಾನು ಬಟ್ಟೆ ತಗೊಳ್ಳೋದಕ್ಕೆ ಜಗಳ ಆಡೋದು. ಔಟಿಂಗ್ ಅಲ್ಲಿ ಹೋಗ್ಬೇಕು. ನಾನು ಬಟ್ಟೆ ತಗೋತೀನಿ, ಬಟ್ಟೆ ತಗೊಳ್ಳಲ್ಲ ಅಂತ ಫಸ್ಟ್ ಜಗಳ ಆಡ್ತೀನಿ. ಬಟ್ಟೆ ತಗೊಂಡ್ಮೇಲೆ ಆ ಬಟ್ಟೆ ಹಾಕೋಬೇಕಲ್ವ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗೋದು ಜಗಳ ಆಡೋದು. ಬಟ್ಟೆ ಕೊಡ್ಸೋದು ಒಂದಾದ್ರೆ ಮತ್ತೆ ಬಟ್ಟೆ ಹಾಕ್ಸಿ ಕರ್ಕೊಂಡು ಹೋಗೋದಿಲ್ಲ, ಕಷ್ಟ ಅಲ್ವಾ ಸರ್ ಜೀವನ? ವಿಪರೀತ ಅಲ್ವಾ? ದುರಂತ ಅಂತೀರಾ? ಮ್ಯಾಕ್ಸಿಮಮ್ 99% ಅದಕ್ಕೆ ಜಗಳ ಆಡೋದು. ಹೌದಾ? ಓಕೆ ಓಕೆ. ಫಿಕ್ಸ್ ಆಗಿದ್ದಾರೆ. ನಿಮ್ಗೆ ಗೊತ್ತಾಗುತ್ತಾ ಇದಕ್ಕೆ ಜಗಳ ಫಿಕ್ಸ್ ಆಗೋರಂತ? ನಿಮ್ಮ ಅನುಭವ ಹೇಳ್ತಿದ್ದೀರಾ ಅಲ್ವಾ? ಒಂದ್ ತಿಂಗಳಿಗೆ ಒಂದ್ಸರಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸ್ಟಾರ್ಟ್ ಆಗ್ತಾ ಇರ್ತೈತೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸರ್, ಸಂತೆಗಿಂತ ಎಲ್ಲ. ಹೌದಾ? ಸಾಕಷ್ಟು ಬಿಡಿ. ಅಯ್ಯೋಯ್ಯೋ, ಔಟಿಂಗ್ ಅಲ್ಲ. ಒಂದ್ಸರಿ ಹೇಳ್ತಾರ ಎಲ್ಲಾದ್ರೂ ಏನಾದ್ರು ಶಾಪಿಂಗ್, ಏನಾದ್ರು ಮಾರ್ಕೆಟ್ಗೆ ಏನಾದ್ರು ಹೋಗಿ, ಮಾರ್ಕೆಟ್ಗೆ ಹೋಗಿದ್ವಲ್ಲ ನೆನ್ನೆ, ಇನ್ನೇನು ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಮತ್ತೆ ಬೇರೆ ಎಲ್ಲ ಹೋಗ್ತೀರಾ ಸರ್ ಬೆಂಗಳೂರಲ್ಲಿ? ಬೆಂಗಳೂರಿಲ್ಲ, ಅದು ಔಟಿಂಗ್ ಔಟ್ ಅಲ್ವಾ? ಔಟ್ ಆಫ್ ದಿ ಸಿಟಿ. ಔಟ್ ಆಫ್ ಸಿಟಿ ಬಿಟ್ಟು ಹೋಗ್ಬೇಕು. ಔಟ್ ಆಫ್ ದಿ ಸಿಟಿ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ನಿಮ್ದು ಯಾವ ಊರಣ್ಣ? ಅರ್ಸಪುರಣ್ಣ. ಅದು ಬಿಟ್ಟು ಪಕ್ಕದ ಎಲ್ಲಿಗಾದ್ರೂ ಹೋಗಿ. ಹಾಗೆ ಪಕ್ಕದೂರವ್ರಣ್ಣ ನೋಡಿ, ನಿಮ್ಮ ಹಣೆ ಬರ ಏನಾದರೂ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಪ್ರತಿಮಾ ವಿನಾಯಕ್ ಹೆಗಡೆ. ನಾವಿಲ್ಲಿ ಚಕ್ರನಗರದಲ್ಲೇ. ಯಾವ ಊರು ನಿಮ್ಮದು? ನಾವು ಅಂಕೋಲ, ಗೋಕರ್ಣ ಹತ್ರ. ಗೋಕರ್ಣದವ್ರ? ಮನೆ ಸಿರ್ಸಿ. ಸಿರ್ಸಿ. ಸೊ ನಿಮ್ದು ಎಷ್ಟು ಜನ ಮದುವೆ ಆಗಿ? 23. 23 ಮಕ್ಕಳು? ಒಂದು ಮಗಳು. ನಮಸ್ತೆ ಅಮ್ಮ. ಹೆಸರು? ವಿಂದ್ಯಾ ವಿ ಹೆಗಡೆ ಅಂತ. ವಿಂದ್ಯಾ ವಿ ಹೆಗಡೆ. ಯಜಮಾನ್ರು? ಇನ್ನು ಓದ್ತಾ ಇದ್ದೀವಿ. ಇನ್ನು ಓದ್ತಿದ್ದೀರಾ? ಏನು ಓದ್ತಿದ್ದೀರಾ ತಾವು? BCom ಸೆಕೆಂಡ್ ಇಯರ್. BCom ಸೆಕೆಂಡ್ ಇಯರ್. ಚಿಕ್ಕ ಹುಡುಗಿ ಇದು, ಚಿಕ್ಕ ಹುಡುಗಿನಾ? ಸ್ವೀಟ್ 19. ಸ್ವೀಟ್ 19. ಯಾವ ನನ್ನ ಮಗಳದು ಸ್ವೀಟ್ 19 ಅಂತ? ನಾನು ಹೇಳೋದು ಅದು 19 ಬಂದ್ರೆ ಸ್ವೀಟಾ? ಹೌದು, ನಮ್ಮ ಏಜಿಗೆ ನಾವೇ ಸ್ವೀಟ್ ಅನ್ಕೊಳ್ಬೇಕು. 20 ಬಂದ್ರೆ ಸಾಲ್ಟಾ? ಮತ್ತೆ 22ಗೆ ಶುಗರ್, ಮತ್ತೆ BP, ಮತ್ತೆ ನೆಗೆದು ಬಿದ್ದು ಹೋಗೋದಷ್ಟೇ. ಏನಾಗ್ಬೇಕು ಅಂತಿದ್ದೀರಾ ಮುಂದೆ? ಸಿಂಗರ್ ಆಗ್ಬೇಕು ಅಂತಿದ್ದಾಳೆ. ಮದುವೆ ಆಗ್ಬೇಕಿದ್ದಾರೆ, ಒಂದಾಗಿ ಸಾಕಾಗಿಲ್ಲ ಹೇಳಿ ಅವ್ರಿಗೆ. ಇವರ ಮದುವೆ ಆಗ್ಬೇಕು? ಹೌದಾ, ಮದುವೆ ಬಂದಿದ್ದೀರಾ? ಅದು ಕಾಮನ್ ಅಲ್ವಾ? ಕಾಮನ್ ಮದುವೆ ಆಗೋದು? ಹಂಗಿದ್ರೆ ಆಗ್ತಿರ್ಬೋದು ಮದುವೆ ಅಲ್ವಾ? ನೀವು ಮದುವೆ ಆಗೋ ಹುಡುಗ ಹೆಂಗಿರ್ಬೇಕು? ದಯವಿಟ್ಟು ನಂತರ ಇರ್ಬೇಕು ಅಂತ ಹೇಳ್ಬೇಕು. ಹೇಳಿ, ಹೆಂಗಿರ್ಬೇಕು? ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಹಿಂಗ ಹಂಗಂಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕ? ಸಾಕು. ಮತ್ತೇನು ಬೇಡ? ಹೈಟು ವೆಯ್ಟು ಬೇಡ, ಅದೆಲ್ಲ ಅಪ್ಪ ಡಿಸೈಡ್ ಮಾಡ್ತಾನೆ. ಅಪ್ಪ ಡಿಸೈಡ್ ಮಾಡ್ತಾರಾ? ಓಕೆ, ಸೂಪರ್. ನನ್ನ ಹೆಸರು ಕೀರ್ತಿ ಅಂತ. ನಾನು 3ನೇ ಕ್ಲಾಸ್ ಓದ್ತಿದ್ದೀನಿ. BCom ಓದ್ತಿದ್ದೀರಾ? ಎಲ್ಲಿ ಓದ್ತಿದ್ದೀರಾ? ಕಾಲೇಜಲ್ಲಿ. ಹಾಗಾದ್ರೆ BCom ಕಾಲೇಜಲ್ಲಿ ಓದೋದಾ? ನನಗೆ ಗೊತ್ತಿರಲಿಲ್ಲ. ಬರೀ 10th ವರೆಗೂ ಅಲ್ವಾ? ಅಷ್ಟೇ? BCom ಕಾಲೇಜಲ್ಲಿ ಎಲ್ಲಿರೋದು? ಹೌದಾ? ನಾನು ಸ್ಕೂಲಿಗೆ ಹೋಗಿಲ್ಲ. ನಾನು ತುಂಬ ಬಡತನ ಬಂದಿರೋದು ಫ್ಯಾಮಿಲಿ. ಬಡತನ ಕಿತ್ತು ತಿಂತಿದ್ದ ನನ್ನ ಬಹಳ ಬಡತನ. ಆಗ ನನಗೆ ಸಿಕ್ಕಿದ್ದೆ ಸಿರಿ ಕನ್ನಡದ ಉಪ್ಪುಂದ ಅಂತ.
ಅವರು ಕರ್ಕೊಬಂದು ಈ ಥರ ಡ್ರೆಸ್ ಹಾಕಿ ಕೂರಿಸಿದ್ರು ಮಾತಾಡ್ಲಿ ಉಪ್ಪುಂದ ಅಂತ ಅವ್ರ ಹೆಸರು. ಅವ್ರು ಕರ್ಕೊಂಡು ಬಂದ್ರು ನನ್ನ ಇಂಡಸ್ಟ್ರಿಗೆ. ಕರ್ಕೊಂಡ್ಬಂದು ಒಂದು ಪಂಚೆ, ಬಿಳಿ ಪಂಚೆ ಮತ್ತೆ ಒಂದು ಶರ್ಟ್ ಹಾಕಿದ್ರು. 10 ವರ್ಷ ಆಯ್ತು ಈ ಪಂಚೆಗೆ. ಇನ್ನೊಂದು ಪಂಚೆ ಕೊಡಿಸ್ಲೇ ಇಲ್ಲ, ಇದ್ರಲ್ಲೇ ಇದ್ದೀನಿ ನಾನು. ಪಕ್ಕ ಎಂತ ಹುಡುಗಿ, ಈ ತರ ಹುಡುಗಿ ಬೇಕು. ಏನ್ ಲುಂಗಿ ಕೊಡಿಸ್ತೀರಾ? ಏನ್ ಬೇಕೋ ಹೇಳಿ ಕೊಡಿ. ಹೌದಾ? ಓ ಸೋ ಸ್ವೀಟ್, ವೆರಿ ನೈಸ್. ಯಾವಾಗ ಕೊಡಿಸ್ತೀರಾ? ಯಾವಾಗ ಹೇಳಿ ಅವಾಗ ಕೊಡಿಸ್ತೀನಿ. ಹೌದಾ? ಓಹೋ, ಏನು ಓದ್ತಿದ್ದೆ ನೀವು? ಬಿಕಾಮ್. ಎಲ್ಲಿ, ಯಾವ ಕಾಲೇಜು? ಇದು ಪಿನಾಕಲ್ ಇನ್ಸ್ಟಿಟ್ಯೂಟ್ ಆಫ್. ಇದು ಪಿನಾಕ ಕಾಲೇಜ್ ಹೆಸರು ಇದು? ಪಿನಾಕಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್. ಹೌದಾ? ನೀವೇನಾಗ್ತೀರಾ ಓದೆಲ್ಲ ಮುಗಿಸ್ಕೊಂಡು? ಕಸ್ಟಮ್ ಆಫೀಸಾ? ಆಮೇಲೆ ಮದುವೆ ಆಗ್ತೀರಾ? ರೆಡಿದಾರೆ ಅವರು. ಆಮೇಲೆ ಆಗ್ತೀನಿ ಅಂತ. ಹೌದಾ? ನೀವು ಮದುವೆ ಹುಡುಗಿ ಹೆಂಗಿರ್ಬೇಕು? ಹಿಂಗಿದ್ರು ಓಕೆನಾ? ಹೆಂಗಿದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಾ? ಎಷ್ಟು ನನ್ನಷ್ಟು ಸಾಕ ಅಥವಾ ನನ್ಗಿಂತ ಚೆನ್ನಾಗಿರೋರ್ಬೇಕಾ? ಏನ್ ನಿನ್ನ ಹೆಸರೇನು? ಮನ್ವಿತ್. ಏನ್ ಓದ್ತಿದ್ದಾನೆ ಮನ್ವಿತ್? ಯಾವ ಸ್ಟ್ಯಾಂಡರ್ಡ್, ಯಾವ ಸ್ಕೂಲು? ಗೋಲ್ಡನ್ ವ್ಯಾಲಿ ಪಬ್ಲಿಕ್ ಸ್ಕೂಲ್. ವಾವ್, ಎಷ್ಟನೇ ಕ್ಲಾಸ್ ಮನ್ವಿತ್? ಪ್ರೀ ನರ್ಸರಿ. ಪ್ರೀ ನರ್ಸರಿನಾ? ಮನ್ವಿತ್ ಶ್ಲೋಕ ಎಲ್ಲ ಹೇಳ್ತಾನಂತ, ಹೌದಾ? ಒಂದು ಶ್ಲೋಕ ಹೇಳ್ಬಿಟ್ಟು. ಜಯು ಹನುಮಾನ ನಾನಗನು ಸಾಗರ ಜಯ ಕಪಿಸತವು ಲೋಕೋಜಾಗರ ರಾಮದೂತ ಅತಿಲಿತ ಧಾಮ ಅಂಜನಿ ಪುತ್ರ ಪವನ ಸುತ್ತನಾಮ ಮಹಾವೀರತಕ ವಿಜ್ಞಾನ ಬಜರಂಗಿ ಕುಮತಿ ನಿವಾರತ ಸುಮತಿ ಕೆಸಂಗಿ ಜಯ ಬಜರಂಗಿ ಬಲಿ. ಹಾ, ಚಿನ್ನು. ನಿನ್ನ ಹೆಸರೇನು ಚಿನ್ನು? ಸ್ಫೂರ್ತಿ ಅಂತ. ಸ್ಫೂರ್ತಿ ಅಂತ. ಒಂದು ಚಿನ್ನು ಅಂತ ಕರೀತಾರೆ. ಪೆಟ್ ನೇಮಾ? ಚಿನ್ನುವಾ? ಏನ್ ಮಾಡ್ತಿದ್ದೀರಾ ಚಿನ್ನು? ಇಂಜಿನಿಯರಿಂಗ್ ಸೇರ್ಬೇಕಂತ. ಹೌದಾ? ಸೊ ಇಂಜಿನಿಯರ್ ಆಗ್ಬೇಕು ಅಂತಿದ್ದೀರಾ? ಓಕೆ. ಏನ್ ನಿಮ್ಮ ಹಾಬೀಸ್ ಏನು? ಹಾಬೀಸ್ ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗ್ ಮಾಡ್ತೀರಾ? ಬೇರೆ? ಅಷ್ಟೇ. ಸೊ ಡ್ರಾಯಿಂಗ್ ಮಾಡ್ತೀನಿ. ಹೌದಾ? ಫ್ರೆಂಡ್ಸ್ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್? ಸ್ವಾತಿ, ಮತ್ತೆ ಜಾನ್ವಿ, ಮನೋಜ್ಞ ಅಂತ. ಮನೋಜ್ಞ, 3 ಜನ. ಅವ್ರೇನ್ ಮಾಡ್ತಿದ್ದಾರೆ? ಅವರು ನನ್ನ ಜೊತೆ ಓದ್ತಾರೆ. ಹೌದಾ? ಕೇಳಿದಂತೇಳಿ ಸೂರಜ್ ಅವ್ರು ಕೇಳಿದ್ರು. ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಒಂದು ಫೋಟೋ ತೋರಿಸಿ. ನೀವೆಲ್ಲರಿಗೂ ಗೊತ್ತಿರ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮಹೇಂದ್ರ ಕುಮಾರ್. ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್ ವರ್ಕ್ ಮಾಡ್ತಾ ಇದೆ ಸದ್ಯಕ್ಕೆ. ಇವಾಗ 2 ಮಂತ್ಸ್ ಮಾಡ್ತಾ ಇದೆ. ಹೌದಾ? ಮನೆಯವರು ಮನೇಲಿ ಕೆಲಸ ಮಾಡ್ತಾರೆ. ಹೌದಾ? ಇಲ್ಲೇ ಹೌಸ್ ವೈಫ್. ಏನು ಅವ್ರ ಹೆಸರು? ಜಯಲಕ್ಷ್ಮಿ. ಜಯಲಕ್ಷ್ಮಿ. ನೀವೇನಂತ ಕರಿತೀರಾ? ನಾವು ಮಾಮೂಲಿ ಮಂಜು ಅಂತ ಕರಿತೀವಿ. ಮಂಜು ಅಂತ ಪೆಟ್ ನೇಮ್ ಅವ್ರದ್ದು. ಇನ್ನೊಂದು ಹೆಸರು ಮಂಜು ಅಂತ ಪೆಟ್ ನೇಮ್? ಮಂಜು. ಓಕೆ. ಎಷ್ಟು ಸರ್ ಮದುವೆಗೆ? 26 ಇಯರ್ ರನ್ನಿಂಗ್. ಹೌದಾ? ಮಂಜು ಪಾಪ ಇದ್ದಾರ ಮನೆಯಲ್ಲಿ? ಜೋರಿದ್ದಾರ ಸರ್? ನಾರ್ಮಲ್ ಇದ್ದೀರಾ ಸರ್ ನೀವು? ನಾನು ಮಾಮೂಲಿ ನಾರ್ಮಲ್ನಾ? ಪಾಪನಾ? ಪಾಪ ಅಂತ. ಹೌದಾ? ಓಕೆ 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 ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಮತಾ ಅಂತ. ಮಮತಾ. ಏನು ಮಾಡ್ಕೊಂಡಿದ್ದೀರಾ ಮಮತಾ? ಹೌಸ್ ವೈಫ್ ಸರ್. ಹೌಸ್ ವೈಫ್. ಮನೆಯವರು ಗಾರ್ಮೆಂಟ್ಸ್ ವರ್ಕ್ ಮಾಡ್ತಾರೆ. ಹೌದಾ? ಎಷ್ಟು ವರ್ಷ ಮದುವೆಗೆ? 25 ವರ್ಷ ಕಂಪ್ಲೀಟ್ ಸರ್. 25 ವರ್ಷ ಕಂಪ್ಲೀಟ್ ಆಯಿತು. ಓಕೆ. ಮಕ್ಕಳು? ಇಬ್ಬರು ಗಂಡು ಮಕ್ಕಳು, ಅಭಿಷೇಕ್ ಮತ್ತು ಅಮೃತ್ ಅಂತ. ಹೌದಾ? ಇಬ್ಬರು ವರ್ಕ್ ಮಾಡ್ತಿದ್ದಾರೆ. ಓಕೆ, ಸೂಪರ್, ಸೋ ನೈಸ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪುಷ್ಪಲತಾ. ಯಜಮಾನ್ರ ಹೆಸರು? ವೆಂಕಟೇಶ್. ಏನಂತ ಕರೀತಾರೆ ವೆಂಕಟೇಶ್ ನಿಮ್ಮನ್ನ? ಖುಷಿ ಅಂತಾರೆ. ಖುಷಿ. ನೀವೇನಂತ ಕರಿತೀರಾ? ವೆಂಕಿ ಅಂತ ಕರಿತೀರಾ? ಜಗಳ ಆದಾಗ, ಕೋಪ ಬಂದಾಗ ಆಗ ವೆಂಕಿ ಕರಿತೀರಾ? ಡಾಂಕಿ. ಆಮೇಲೆ ಬೀಳ್ತವೆ ಡಾಂಕಿಗೆ. ಏನ್ ಮಾಡ್ಕೊಂಡಿದ್ದಾರೆ ಸರ್? ಫೈನಾನ್ಸಾ? ಓಕೆ ಓಕೆ ಓಕೆ. ಮಕ್ಕಳು? ಇಬ್ರು. ಒಬ್ರು ಹೆಣ್ಮಗು, ಒಂದು ಗಂಡು ಮಗು. ಏನ್ ಮಾಡ್ತಿದ್ದಾರೆ? ಒಬ್ರು 10th, ಒಬ್ರು 5th. ಹೌದಾ? ಓಕೆ, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಸಮಾಚಾರ? ಏನ್ ಮಾಡ್ಕೊಂಡಿದ್ದೀರಾ ಸರ್? ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ. ಹೌದಾ? ಹೌದು. ಇಲ್ಲಿ ಮನೆಯವರು ಹೆಂಗಿರ್ತಾರೆ ಸರ್? ಮನೆಯಲ್ಲಿ ಚೆನ್ನಾಗಿರ್ತಾರೆ ಸರ್. ಚೆನ್ನಾಗಿರ್ತಾರೆ. ಅದರಲ್ಲಿ ಮೋಸ ಇಲ್ಲ ಸರ್. ಜಗಳ ಆಡಲ್ಲ ಅಂತ ಮನೆಯವರು? ತುಂಬಾ ಸ್ವೀಟ್ ಸರ್. ನಿಮ್ಮ ಸ್ವೀಟಲ್ಲೇ ಗೊತ್ತಾಯ್ತು ಸರ್ ನನಗೆ. ನಿಮ್ಮ ಭಾವನೆಗಳು ನನಗೆ ನಿಮ್ಮ ಮುಖದಲ್ಲಿ ಗೊತ್ತಾಗ್ತಿದೆ ಅಲ್ವಾ ಸರ್? ಕಣ್ಣು ಗೊತ್ತಾಗೋದು. ಕಣ್ಣಲ್ಲೇ ಗೊತ್ತಾಗುತ್ತೆ ಸರ್. ಹನಿಮೂನಿಗೆಲ್ಲ ಊಟಿಗೆಲ್ಲ ಹೋಗಿದ್ದೀರಾ? ಇಲ್ಲ ಸರ್, ನಮ್ಮೂರಲ್ಲೇ.
ಅವಾಗೆಲ್ಲ ಎಲ್ಲಿ ಸರ್ ನಿಮ್ಮನ್ನೆಲ್ಲ ಇಲ್ಲ. ಏನಿತ್ತು ಯಾರು ಹೇಳಿದ್ದಿಲ್ಲ ಅಂತ? ನಾವು ಹೋಗಿರ್ಲಿಲ್ಲ ಸರ್. ಹೋಗಿರ್ಲಿಲ್ಲ. ಮುಂದಿನ ಹೋಗೋ ಪ್ಲಾನ್ ಅಲ್ಲಿ ಇದ್ದೀರಾ ಸರ್? ಹೋಗ್ಬೇಕು. ಎಲ್ಲಿ ಸರ್ ಮಗಂಗ್ ಮದುವೆ ಮಾಡೋದು ಮಗನ್ನೇ ಕಳಿಸೋದಾಯ್ತಲ್ವಾ ಊಟಿಗೆ? ನೆಕ್ಸ್ಟ್ ಇನ್ನೇನು ಆಯ್ತು, ಇನ್ನೊಂದು 4 ವರ್ಷ ಸುಮ್ಮನೆ ಮಾಡ್ಲಿ ಪಾಪ. ಅಲ್ಲ ಅವನು ರೆಡಿ ಆಗಿದ್ದಾನೆ. ಮದುವೆ ಆಗಿ ಸರ್ 23 ವರ್ಷಕ್ಕೆ ನಾನು ಆಗಿದ್ದೀನಿ. 22ಕ್ಕೆ ಮಾಡಿ. ಅದೇ ಸರ್ ಅಲ್ವಾ? ಸ್ವಲ್ಪ ಅಡ್ವಾನ್ಸ್ ಆಗಿರ್ಲಿ. ಅಡ್ವಾನ್ಸ್ ಇರಲಿ. ಮತ್ತೆ ರೆಡಿ ಇದೆಯಲ್ಲ ಮಗನೇ ಮದುವೆ. ಮೋಸ್ಟ್ಲಿ ಕಳ್ಳ ಹುಡುಗಿ ನೋಡಿ ಇಟ್ಟಿರ್ಬೇಕು ಅವನು. ಅವನೇ ಸೆಲೆಕ್ಟ್ ಮಾಡಿದ ಅನ್ಸುತ್ತೆ. ಕೊಡಲ್ಲ ಬಿಡಿ ಸರ್, ನಮ್ಗೆ ಕಷ್ಟ ಇರಲ್ಲ. ಬೆಸ್ಟ್ ಅದು. ಅದು ಯಾವ್ದಕ್ಕೆ ಮನೆಗೆ ಒಂಚೂರು ವಿಚಾರಿಸಿ. ಇಲ್ಲ ಸರ್, ಫಾಲೋ ಮಾಡ್ತಾ ಇರ್ತೀನಿ. 100% ಮಾಡ್ಬೇಕು. ಹೌದಾ? ಹೌದು. ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು ಸರ್. ಅಣ್ಣ ತಂದೆಗೆ ತಕ್ಕ ಮಗ. ಏನ್ ನಿಮ್ಮ ಹೆಸರು? ಕುಶಾಲ್ ಅಂತ ಅಣ್ಣ. ಕುಶಾಲ್, ಏನ್ ಓದ್ತಿದ್ದೀರಾ? 10th. ಯಾವ ಸ್ಕೂಲ್? ಶ್ರೀ ವಿದ್ಯಾಮಾನ್ಯ ವಿದ್ಯಾಕೇಂದ್ರ. ಹೌದಾ? ಏನಾಗ್ಬೇಕು ಅಂತಿದ್ದೀರಾ? ಇನ್ನ 10th ನೀಟಾಗಿ ಸ್ಕೋರ್ ಮಾಡೋಣ ಅಂತ. ಹೌದಾ? ನೆಕ್ಸ್ಟ್ 10th ಆದ್ಮೇಲೆ? 10th ಆದ್ಮೇಲೆ ಫಸ್ಟ್ PU. ಆಮೇಲೆ ಸೆಕೆಂಡ್ PU? ಇಲ್ಲ, ಲೈಕ್ IIT ಕ್ರ್ಯಾಕ್ ಮಾಡಬೇಕು ಅಂತ. ಹೌದಾ? ಮದುವೆ ಬೇಗ ಆಗ್ತೀರಂತೆ ತಾವು? ತಮಾಷೆಗೆ ಹೇಳಿದ್ರ? ಹೌದಾ? ನೀವೇ ರೆಡಿ ಇದ್ದೀರಲ್ವಾ ಅಕ್ಕ? ಮದುವೆ ಮಾಡಿಸ್ಬಿಟ್ಟು ಓದಿಸ್ಲಿಕ್ಕೆ. ಲೇಟಾಗಿ ಮದುವೆ ಆದ್ರೆ ರೆಡಿ ಆಗಲ್ಲ ಅಂತ ಅವರು. ಬೆಸ್ಟ್ ಚಾನ್ಸ್ ಮಗ. ನೀವು ಚಾನ್ಸ್ ಹೊಡೆದಿ ನೋಡು. ನನ್ಗಿನ್ನು ಮದುವೆ ಆಗಿಲ್ಲ, 26. ಅದು ಯಾವಾಗ ಮಾಡ್ತಾರೋ ನನಗೆ ಮನೆಯವರು. ಇರ್ಲಿ ಬಿಡಿ. ನಮ್ಮ ಅಡಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಹಬ್ಬಕ್ಕೆ ಬನ್ನಿ. ಮೇಡಮ್, ನಮ್ಮ ಅಡಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಈಸಿ, 2 ನಿಮಿಷ ಮಾಡ್ಬೋದು. ಹೌದಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕೆ ಸಿಹಿ ಮಾಡೋಣ ಅಂತ. ಓಕೆ, ಶುರು ಮಾಡು. ಫಸ್ಟ್ ತುಪ್ಪ ಹಾಕ್ಬೇಕು. ತುಪ್ಪ ನಿಮ್ಗೆ ಇಷ್ಟನಾ? ತುಪ್ಪ ತುಂಬಾ ಜಾಸ್ತಿ ಹಾಕ್ಲಾ? ಜಾಸ್ತಿ ಹಾಕ್ಬೇಡಿ, ಇಷ್ಟು ಬೇಕಷ್ಟೇ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕ್ತಾ ಇದ್ದೀನಿ, ಬಾದಾಮ್, ನಿಮ್ಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಸ್ವೀಟ್ ಇಷ್ಟ. ಹೌದಾ? ಯಾವ ಫುಡ್ ಇಷ್ಟ? ಸ್ವೀಟಲ್ಲಿ ಏನಿದ್ರು ಇಷ್ಟ, ಬಟ್ ತುಪ್ಪದ ಮತ್ತು ಹಾಲಿದ್ದರೂ ಇಷ್ಟ. ಅಂದ್ರೆ ಮೇಡ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸು, ತುಪ್ಪ ಎಲ್ಲದರೂ ತುಂಬ ಇಷ್ಟ ಆಗುತ್ತೆ. ಹಾಗಿದ್ರೆ ಇದು ಇಷ್ಟ ಆಗುತ್ತಲ್ಲ? 100%. ನಿಮ್ಗೇನು ಇಷ್ಟ? ನಾನ್ ವೆಜ್ ಇಷ್ಟ. ನಾನ್ ವೆಜ್ ಇಷ್ಟನಾ? ಅಯ್ಯೋ, ಅದು ನನಗೆ ಇಷ್ಟ ಅಲ್ಲ, ಅದು ನನ್ನ ಜೀವ. ಇಷ್ಟ ಯಾವುದು? ಜೀವ. ಕೃಷ್ಣಾಷ್ಟಮಿ ಇವತ್ತು ಇಲ್ಲ. ಸ್ವಲ್ಪ ಫ್ರೈ ಆಗಿದೆ, ಇದನ್ನ ಬೇರೆ ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಅವ್ರಿಗೂ ನಾನ್ ವೆಜ್ ಇಷ್ಟ. ವೆಜ್ ಇಷ್ಟ. ಮತ್ತೆ ಒಂದು ಸ್ಪೂನ್ ತುಪ್ಪ, ದ್ರಾಕ್ಷಿ, ಕುಡಿ ಮಾಡಿ. ನಿಮಗೆ ಯಾವ ರೆಸಿಪಿ ಬರುತ್ತೆ ಮಾಡಕ್ಕೆ? ಅಡಿಗೆ ಎಲ್ಲ ಬರುತ್ತೆ. ಹೌದಾ? ಏನ್ ಯಾವ ಐಟಮ್ ಹೆಸರು ಹೇಳಿ. ಹೌದಾ? ಮಾಡ್ತೀನಿ. ಸೊ ನಿಮ್ಮ ಯಜಮಾನ್ಗೆ ಏನೆಲ್ಲ ಸ್ಪೆಷಲ್ ಐಟಮ್ ಮಾಡ್ತಿರ್ತೀರಾ? ನಾವು ವೀಕೆಂಡ್ಸ್ ಅಲ್ಲಿ ಬಿರಿಯಾನಿ, ಕಬಾಬ್. ಓಹೋ, ರೆಗ್ಯುಲರ್ ಆಗಿ ಮಾಡ್ತೀರಾ ವೀಕೆಂಡ್ಸ್ ಅಲ್ಲಿ? ನಾಟ್ ರೆಗ್ಯುಲರ್. ಹೋಟೆಲ್ ಅಂದ್ರೆ ಮತ್ತೆ ಪಾರ್ಸೆಲ್ ಬರುತ್ತೆ. ಅದನ್ನು ಇನ್ನೊಂದು ಸ್ವಲ್ಪ ಆಗಲಿ. ಸೊ ನೀವು ಎಲ್ಲಿ ಯಾರಿಂದ ಅಡುಗೆ ಕಲ್ತ್ರಿ? ಅಮ್ಮ, ಅಜ್ಜಿ. ಅಮ್ಮ ಮತ್ತೆ ಅಜ್ಜಿ? ಯಾರು ಅಮ್ಮ ಚೆನ್ನಾಗಿ ಮಾಡ್ತಾರೆ, ಅಜ್ಜಿ ಚೆನ್ನಾಗಿ ಮಾಡ್ತಾರೆ? ಅಜ್ಜಿ ಅಮ್ಮ ಇಬ್ರು ಚೆನ್ನಾಗಿ ಮಾಡ್ತಾರೆ. ಇಬ್ರು ಚೆನ್ನಾಗಿ. ಯಾವ ಡಿಶ್ ತುಂಬಾ ಚೆನ್ನಾಗಿ ಮಾಡೋದು? ಅಮ್ಮ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಮಾಡ್ತಾರೆ. ಸೊ ನೆಕ್ಸ್ಟು ಕ್ಯಾರೆಟ್ ಅರ್ಧ kg ಕ್ಯಾರೆಟ್ ಮತ್ತೆ ಹಾಲು ಹಾಕೊಂಡು 1/2 ಲೀಟರ್ ಬೇಯಿಸ್ ಮಾಡ್ಕೊಂಡಿದ್ದೀನಿ. ಹಾ, ಇದನ್ನ ಅದ್ರೊಳಗೆ ಹಾಕೊಂಡು ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕೋಣ. ಈಗ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ, 1/2 kg. 1 ಕಪ್ ಬೇಕಾ? ಅರ್ಧ ಸಾಕು. ಯಾಕೆ ಶುಗರ್ ಇಷ್ಟ ಇಲ್ವಾ ನಿಮಗೆ? ಅಯ್ಯೋ ಇಲ್ಲ, ಶುಗರ್ ನೋಡೋ ಒಂಥರ ಭಯ ಆಗುತ್ತೆ.
ಸಿಹಿ ಇಷ್ಟ ಅಂದ್ರೆ ಡಯಟ್ ಅಲ್ಲಿ ಇದ್ದೀನಿ ನಾನು. ಸಾಕು ಓಕೆ ಫುಲ್ ಮಿಕ್ಸ್ ಮಾಡಿ. ಯಜಮಾನ್ ಅಡುಗೆ ಮಾಡ್ತಾರಾ? ಇಲ್ಲ, ಅವ್ರಿಗೆ ಬರಲ್ಲ. ಬರಲ್ವಾ? ಕಲಿಸ್ಬೇಕಿತ್ತು ನೀವು. ಏಲಕ್ಕಿ ಪುಡಿ. ಹಾಂ, ಏಲಕ್ಕಿ ಪುಡಿ ಎಲ್ಲ ಆ್ಯಡ್ ಆಯಿತು. ಎಲ್ಲ ಆಯ್ತು. ಇನ್ನೊಂದು ಫ್ರೈ ಅಷ್ಟೇ. ಕ್ಯಾರೆಟ್ ಹಲ್ವಾ ರೆಡಿ ಟು ಈಟ್. ನನಗೆ ಅಡುಗೆಲಿ ಅಷ್ಟು ಸ್ಪೆಷಲಿಸ್ಟ್ ಅಲ್ಲ. ಮಾಡಿದ್ರೆ ಕ್ಯಾರೆಟ್ ಹಲ್ವಾ. ತುಂಬ ದೊಡ್ಡ ಬೌಲಲ್ಲಿ ಕ್ಯಾರೆಟ್ ಹಲ್ವಾ ಕೊಟ್ಟಿದ್ದಾರೆ ನನಗೆ. ಬಿಸಿ ಇದೆ. ಸಕ್ಕದಾಗಿದೆ ಕ್ಯಾರೆಟ್ ಹಲ್ವಾ. ಸೊ ನೋಡಿದಾರ ಮಾಡ್ಲಿಕ್ಕೆ ಎಷ್ಟು ಈಸಿ ಅಂತ. ಏನು ಸೂಪರಾಗಿ ಮಾಡಿದ್ರಿ, ನಂಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. 3 ಜನ ಬಂದಿದ್ದಾರೆ ಕೈ ಅಲ್ಲಾಡ್ಸೋದು. ಭಾಳ ಸಕ್ಕದಾಗಿದೆ, ತುಂಬ ಈಸಿ ಇದೆ. ಎನಿ ಒಕೇಶನ್ ಎನಿ ಫಂಕ್ಷನ್ಸ್ ಮಾಡ್ಬೋದು. ಸೊ ಮನೇಲಿ ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಜಂಕ್ಷನ್ ಮೊದಲನೇ ಆಟ ಬಿಸ್ಕಿಟು ಹಣ್ಣೆ ಮೇಲೆ ಇರುತ್ತೆ, ಅದನ್ನ ಜಾರಿಸ್ಕೊಂಡು ತಿನ್ಬೇಕು. ಓಕೆನಾ? ಓಕೆ, ಹಣ್ಣೆ ಮೇಲೆ ಇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬರುತ್ತೆ ಬರುತ್ತೆ. ಅವಸರ ಮಾಡಬೇಡಿ, ಅವಸರ ಮಾಡಬೇಡಿ. ನೋಡಿ ತೆಗಿತು ನಿಮಗೆ. ಅವಸರ ಮಾಡಬೇಡಿ ಬಂತು ನೋಡಿ. ನಿಮಗಾಗುತ್ತೆ. ನೀವು ತಿಂತೀರಾ. ಓ ಆಗುತ್ತೆ, ನೀವು ಅವಸರ ಮಾಡಿದ್ರೆ ಆಗಲ್ಲ. ಕಮನ್ ಆಗುತ್ತೆ. ಏನು ಗೊತ್ತಾ, ನೀವು ಅವಸರನೇ ಮಾಡ್ಬೇಡಿ. ಅಲ್ಲೊಂದು ಟೈಮ್ ತಗೊಳ್ಳಿ, 5 ನಿಮಿಷ ತಗೊಳ್ಳಿ, 10 ನಿಮಿಷ ತಗೊಳ್ಳಿ. ಮೆಲ್ಲ 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 ಬಂದು ಬರುತ್ತೆ. ಅವಸರ ಮಾಡ್ಬೇಡಿ, ಹಂಗಣ ಅವಸರ ಮಾಡ್ಬೇಡಿ. ಹಂಗೆ ಮೆಲ್ಲ ಮೆಲ್ಲ ಮೆಲ್ಲ.
ಬರುತ್ತೆ ನಿಮ್ ಬರುತ್ತೆ ಬರುತ್ತೆ ಮೆಲ್ಲ 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 ಬಂದ ಔಟ್ ಇವರ ಔಟಾ ಎಲ್ಲರೂ ಬಂತು ಬರುತ್ತೆ 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 ಸ್ಲೋ ಮಾಡಿ ಅಲರ್ಟ್ಸ್ಬೇಡ ಅಲರ್ಟ್ಸ್ಬೇಡ ಓಕೆ ಸೊ ಯಾರದಲ್ಲಿ ಯಾರು ಗೆದ್ದಿಲ್ಲ ಇನ್ನು ಪ್ರಯತ್ನ ಬರ್ತಾ ಇದ್ದಾರೆ 1 ತಾಸಾಯ್ತು ಇನ್ನು ಬಿಸ್ಕೆಟ್ ಬ್ಯಾಗ್ ಬಿದ್ದಿಲ್ಲ ಸೊ ನಗ್ಬಿಟ್ರಾ ಅವ್ರು ನಕ್ಕಿದ್ರಂತೆ ಬಿಸ್ಕೆಟ್ ಅವ್ರ ರಂಗನಾಥನಾಗಿಂದ ಬರ್ಲಿಕ್ಕೆ ಓಕೆ ಮೇಡಮ್ ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಂತೆ ಹೌದಾ ಏನೋ ತಕ್ಕ ಮಟ್ಟಿಗೆ ಪ್ರೊಫೆಷನಲ್ ಸಿಂಗರ್ ಏನಲ್ಲ ನನಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಹೌದಾ ಸೊ ಹಾಗಾದ್ರೆ ಒಂದು ಹಾಡಾಡಿ ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಕೃಷ್ಣನ ಮೇಲೆ ಒಂದು ಹಾಡು ಹೇಳ್ತೀನಿ ನೀವು ಕೋಲ ಇಟ್ಕೊಳ್ಳಿ ಕೊಳಗು ಜಗದೋಧಾರನ ಆಡಿಸಿದಳೆ ಶೋಧ ಜಗದೋಧಾರನ ಆಡಿಸಿದಳೆ ಶೋಧ ಜಗದೋಧಾರನ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ನಿಗಮಕ್ಕೆ ಸಿಲೋಕದ ಅಗಣಿತ ಮಾಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ ಜಗದೋಧಾರನ ಆಡಿಸಿದಳೆ ಶೋಧೆ ಜಗದೋಧಾರನ ಆಡಿಸಿದಳೆ ಶೋಧೆ ಓಕೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಸಿಂಪಲ್ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೇಡಮ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಸರ್ ಮೊದಲು ನೀವು ಹೇಳಿ ಯಾಕೆಂದರೆ ಅವಳು ನನ್ನ ಮದುವೆ ಆದಾಗಿಂದ ಅವಳು ನನಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಮತ್ತು ಇನ್ನೊಂದು ಅವಳು ಬಂದಮೇಲೆ ನನಗೆಲ್ಲ ಫುಲ್ಲು ಚೆನ್ನಾಗಿ ಅಳ್ತಿಲ್ಲ ಆ್ಯಕ್ಚುಲಿ ಅವ್ಳು ಬಂದಮೇಲೆ ನನಗೆಲ್ಲ ಫುಲ್ ಪಾಸಿಟಿವ್ ಎನರ್ಜಿ ಅಂದರೆ ಪಾಸಿಟಿವ್ ಎಲ್ಲ ಆಗ್ತಾ ಇರೋದು ನನಗೆ ಮೀನ್ಸ್ ಅವ್ಳು ಬರೋಕ್ಕಿಂತ ಮುಂಚೆ ನಾನು ಬ್ಯಾಚುಲರ್ಸ್ ಇದ್ದೆ ನಾರ್ಮಲಾಗಿ ಹೋಗ್ತಾ ಇತ್ತು ಜೀವನ ಅವ್ಳು ಬಂದಮೇಲೆ ನಾನು ಮನೆ ಅಂತ ಆಗಲಿ ಮನೆ ಮತ್ತೊಂದಾಗಲಿ ಏನೇ ಆಗಲಿ ಪರ್ಚೇಸ್ ಮಾಡಿದ್ದೆ ಅವಳು ಅದಕ್ಕೋಸ್ಕರ ಅವಳು ನಮ್ಮ ಮನೆಗೆ ನೋಡಿಸಿ ಸೂಪರ್ ಮನೆ ಗೃಹಲಕ್ಷ್ಮಿ ಅಂದರೆ ಅವರು ಒಳ್ಳೆ ಹುಡುಗಿ ಬಟ್ ಎಲ್ಲ ಥರದಲ್ಲೂ ಒಳ್ಳೆ ರೀತಿ ನಡ್ಕೊಳ್ತಾರೆ ತುಂಬ ನನಗಂತೂ ಒಳ್ಳೆಯದು ಬೆಸ್ಟ್ ಫ್ರೆಂಡ್ ಆಕ್ಚುಲಿ ನಾವು ಪರಿಚಯ ಆಗಿ ರೀಸೆಂಟ್ ಒಂದು ಫ್ಯೂ ಮಂತ್ಸ್ ಆಯಿತು ಅಷ್ಟೇ ಬಟ್ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಒಂದು ನನ್ನ ತಂಗಿ ಥರನೇ ಅಂತ ಹೇಳ್ಬೋದು ವೆರಿ ನೈಸ್ ಥ್ಯಾಂಕ್ ಯು ಹೇಳು ಪುಟ್ಟ ಹುಡುಗಿ ಹೇಳಿ ಸರ್ ಏನು ಕೇಳ್ತಿದ್ದೆ ಅವರು ಗೃಹಲಕ್ಷ್ಮಿ ಅಂದರೆ ಮನೆಯಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ತಾರೆ ಅವ್ರ ಹಸ್ಬೆಂಡ್ ಜೊತೆ
ಮತ್ತು ನಮ್ಮ ಜೊತೆನೂ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಕಂಡ್ರೆ ನಮಗೂ ಇಷ್ಟ ಫ್ರೆಂಡ್ಶಿಪ್ಪಲ್ಲಿ, ಅದಕ್ಕೆ ಗೃಹಲಕ್ಷ್ಮಿ ಅಂತಲೇ ಹೆಸರು. ಮೇಡಮ್ ಯಾಕೆ ಮನೆ ಗೃಹಲಕ್ಷ್ಮಿ? ಅವರು ತುಂಬ ಅವ್ರ ಯಜಮಾನ್ರಿಗೆ ಅವರು ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ತುಂಬ ಸಪೋರ್ಟಿಂಗ್ ಆಗೈತೆ, ಚೆನ್ನಾಗೈತೆ ಕೆಲಸ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ತಗೋತಾಳೆ ಮನೇಲಿ, ತುಂಬ ಜವಾಬ್ದಾರಿಯಿಂದ ಎಲ್ಲ ನಡ್ಕೋತಾಳೆ. ಮತ್ತು ಎಲ್ಲರಿಗೂ ಅಷ್ಟೇ, ಯಾರಿಗೂ ಹರ್ಟ್ ಆಗಲ್ಲ ಆ ಥರ ಮಾತಾಡಿಸ್ತಾಳೆ. ಮತ್ತು ಎಲ್ಲ ಮನೇಲಿ ಗಂಡ ಮಕ್ಕಳು ಮನೇಲಿ ಒಬ್ಬಳೇ ಇರೋದ್ರಿಂದ ಗೃಹಲಕ್ಷ್ಮಿ ದೀಪು ಒಬ್ಬಳೇ, ಯಾರು ಬೇರೆ ಹೆಣ್ಮಗು ಇಲ್ವಲ್ಲ. ಇದು ದೀಪನೇ ಗೃಹಲಕ್ಷ್ಮಿ ಅವ್ರ ಮನೆಗೆ. ಸೂಪರ್. ದೀಪು ಅಕ್ಕ ಅಂದ್ರೆ ತುಂಬಾ ಫೇವ್ರೇಟ್, ತುಂಬಾ ಮನ್ಸಿಂದ ನಗ್ತಾರೆ, ಹೀಗ್ ನಗಲ್ಲ. ಮತ್ತು ತುಂಬಾ ರೆಸ್ಪಾನ್ಸಿಬಿಲಿಟೀಸ್, ಯಾರಿಗೂ ಏನೋ ಹರ್ಟ್ ಮಾಡಲ್ಲ, ತುಂಬಾ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ತುಂಬ ಇಷ್ಟ. ಥ್ಯಾಂಕ್ ಯು. ತುಂಬ ಒಳ್ಳೆ ಅಕ್ಕ. ಏನೋ ಬರ್ತಾ ತುಂಬ ಒಳ್ಳೆ ಅಕ್ಕ. ಓಕೆ, ಥ್ಯಾಂಕ್ ಯು. ದೀಪು ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಮನಸ್ಸಿರೋಂಥ ಹುಡುಗಿ. ಯಾರಿಗೆ ಅಂದರೆ ಒಂದು ಸಣ್ಣ ಮಗುಗೂ ಕೂಡ ನೋವು ಮಾಡೋ ಅಂಥ ಹುಡುಗಿ ಅಲ್ಲ, ತುಂಬ ಒಳ್ಳೆ ಹುಡುಗಿ. ಎಲ್ಲರ ಕಷ್ಟ ಸುಖಕ್ಕೂ ಸ್ಪಂದಿಸೋಂಥ ಮನಸ್ಸಿದೆ ಹುಡುಗಿಗೆ, ತುಂಬ ಒಳ್ಳೆ ಹುಡುಗಿ. ಅದರಿಂದ ಅವಳು ಈ ಮನೆ ಗೃಹಲಕ್ಷ್ಮಿ. ನಂಗೆ ಪರಿಚಯ ಆದಾಗಲಿಂದ ಅವ್ರ ಮಗು ಕರ್ಕೊಳೋಕೆ ಶಾಲೆಗೆ ನಾನೇ ಬಿಡ್ತಾ ಇರೋದು. ನನ್ನ ಜೊತೆ ಚೆನ್ನಾಗೇ ಇದ್ದಾರೆ, ಅದಕ್ಕೆ ಅವ್ರ ಗೃಹಲಕ್ಷ್ಮಿ. ನನ್ನ ಜೊತೆ ಚೆನ್ನಾಗೇ ನಗ್ನಗ್ತಾ ಮಾತಾಡ್ತಾರೆ, ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ. ನಾನು ಲೇಟಾಗಿ ಬಂದ್ರೂ ಅವ್ರು ಕೋಪ ಮಾಡ್ಕೊಂಡಿಲ್ಲ. ದಿವ್ಯಶ್ರೀ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅವಳು. ಆ್ಯಕ್ಚುಲಿ ಅವಳು ಲಕ್ಕಿ ಪರ್ಸನ್ನು. ಅವಳು ಹುಟ್ಟಿದಾಗಿಂದನೂ ಎಲ್ಲ ಅವಳಿಗೆ ಪಾಸಿಟಿವೇ ಇರುತ್ತೆ, ಯಾವುದೂ ನೆಗೆಟಿವ್ ಅಂತ ನಾನು ನೋಡೇ ಇಲ್ಲ. ಒಳ್ಳೆ ಹಸ್ಬೆಂಡು, ಒಳ್ಳೆ ಮಗು, ಒಳ್ಳೆ ಲೈಫು, ಒಳ್ಳೆ ಜೀವನ ಇದೆ. ನಿಜ ಹೇಳ್ಬೇಕಂದ್ರೆ ನಾನು ಲಕ್ಕಿ, ಯಾಕಂದರೆ ಅಂಥ ಅಳಿಯ ಅಂಥ ಮಗಳು ಎಲ್ಲರೂ ನನಗೆ ಗಾಡ್ ಗಿಫ್ಟು. ನನಗೆ ಒಳ್ಳೆ ಮಗ, ಒಳ್ಳೆ ನಿಜವಾಗ್ಲೂ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ ಎಲ್ಲ ನನಗೆ. ನಾವು ಇವಾಗ ರೀಸೆಂಟಾಗಿ ಮನೆ ಕಟ್ಕೊ ಎಲ್ಲ ಅವರೇ, ನನ್ನ ಮಗಳು, ನನ್ನ ಅಳಿಯ ಮಗ ಎಲ್ಲ 3 ಜನ ನಿಂತು ಎಲ್ಲ ಕೋಪ್ರೇಟ್ ಮಾಡಿ ತುಂಬ ಎಲ್ಲ ಒಳ್ಳೆಯದಾಗಿದೆ. ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ ಜೀವನ. ಅವಳು ಎಲ್ಲದರಲ್ಲೂ ನನ್ನ ಮಗಳು ನನಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಹಲೋ, ನಾನು ದೀಪು ರತ್ತೆ. ಅವಳು ಹುಟ್ಟಾಗಿಂದ ನಾನು ನೋಡಿದ್ದೀನಿ ಅವಳನ್ನ. ಎಲ್ಲರೂ ಬೇಗ ಅರ್ಥ ಮಾಡ್ಕೊತಾಳೆ. ತಾಯಿಗೆ ಒಳ್ಳೆ ಮಗಳಾಗಿ ಹೆಸರು ತಗೊಂಡಿದ್ದಾಳೆ, ಅಜ್ಜಿಗೆ ಒಳ್ಳೆ ಮೊಮ್ಮಗಳಾಗಿದ್ದಾಳೆ, ಗಂಡಂಗೆ ಒಳ್ಳೆ ಹೆಂಡತಿ ಆಗಿದ್ದಾಳೆ, ಮಗುಗೆ ಒಳ್ಳೆ ತಾಯಿ ಆಗಿದ್ದಾಳೆ. ಅದಕ್ಕೋಸ್ಕರ ನಾನು ಅವಳನ್ನ ಒಳ್ಳೆ ಗೃಹಲಕ್ಷ್ಮಿ, ಅವ್ರ ಮನೆಗೆ ಒಳ್ಳೆ ಗೃಹಲಕ್ಷ್ಮಿ ಅಂತ ಹೋಲಿಸ್ತೀನಿ. ನನ್ನ ಮೊಮ್ಮಗಳು ಹುಟ್ಟಿದ್ದು ಗುರುವಾರ. ಸಿಸ್ಟರ್ ಹೇಳಿದ್ರು ಗುರುವಾರ ಹುಟ್ಟವಳೆ ಗೃಹಿಣಿ ಲಕ್ಷ್ಮಿ, ನಿಮ್ಮ ಮನೆಗೆ ಲಕ್ಷ್ಮಿನೇ ಹುಟ್ಟವಳೆ ಅಂತ ಹೇಳಿದ್ರು ಅವತ್ತು ಹೇಳಿದ್ದಾರೆ. ಅವಾಗಿಂದಲೂ ಇವಾಗ್ಲವರೆಗೂ ನಮ್ಮ ಮನೆ ಗೃಹ ಲಕ್ಷ್ಮಿ ಇವಳೇ. ನಮಗೆ ತುಂಬ ಸಂತೋಷ ಆಯ್ತದೆ. ನನ್ನ ಮೊಮ್ಮಗಳು ಅಂದರೆ ಹೆಮ್ಮೆ ಆಯಿತಾ. ಎಲ್ಲದರಲ್ಲೂ ಗಂಡನ್ನ ಇದನ್ನು ಮಾಡ್ತಾಳೆ, ಮಕ್ಕಳನ್ನ ನೋಡ್ಕೊತಾಳೆ, ಮನೆ ಸಂಸಾರ ನೋಡ್ತಾಳೆ, ಆಫೀಸ್ ಕೆಲಸ ಮಾಡ್ತಾಳೆ, ಎಲ್ಲದರಲ್ಲೂ ಗ್ರೇಟ್. ಸೂಪರ್. ಆಯ್ತು, ಅಳ್ಬೇಡಿ. ಐ ಲವ್ ಇಂದು ಒಂದು ಮುತ್ಕೊಡಿ. ಯೋಗೇಶ ಒಂದು ಮುತ್ಕೊಡಿ. ಯೋಗೇಶ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸಾಕು ಕೊಟ್ಟವ್ರೆ ಎಲ್ಲರೂ. ನಿಮಗೆ ನಾನು ಕೊಡ್ತೀನಿ ಹೆಂಡತಿಗೆ. ಅಯ್ಯೋ ಅವೆಲ್ಲ ಸಹಜ ಬಿಡಿ ಶಿವರಾಜ್, ಅವೆಲ್ಲ ಸಹಜ ಅಲ್ವಾ? ಆಯ್ತು, ಸಹಜ. ಆದ್ರೊಂದು ಪ್ರೀತಿಯಿಂದ ಆಯ್ತು, ನಾನು ಕೊಡ್ತೀನಿ. ಅವರು ದೀಪು ಅವರು ನಮ್ಮ ಅಣ್ಣ ನಿಂತಿನೆಯ ಚೆನ್ನಾಗಿ ಅವಾಗ್ಲಿಂದ ಅತ್ತಿಗೆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅಣ್ಣನಾಗ್ಲಿ ಮಗು ಆಗ್ಲಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಜವಾಬ್ದಾರಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ತುಂಬಾ ಆಕ್ಟಿವ್ ಆಗಿ ಎಲ್ಲಾದ್ರಲ್ಲೂ ಇದ್ದಾರೆ. ಇಂಥದ್ದು ಬರಲ್ಲ ಅಂತ ಏನಿಲ್ಲ, ತುಂಬಾ ಇದಾಗ ತಗೋತಾರೆ ಎಲ್ಲಾದ್ರಲ್ಲೂ. ಈ ಮನೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಗೃಹಿಣಿಯಾಗಿ ಸೂಪರ್ ನಮ್ಮ ಅತ್ತಿಗೆ ಅಂತ ಹೇಳ್ಬೋದು. ದೀಪು ನನಗೆ ಪರಿಚಯ ತುಂಬ ದಿನ ಏನಾಗಿಲ್ಲ, ಸ್ವಲ್ಪ ದಿನನೇ. ಬಟ್ ತುಂಬ ಖುಷಿಯಾಗಿ ಮಾತಾಡ್ತಾರೆ, ತುಂಬ ಹ್ಯಾಪಿಯಾಗಿರ್ತಾರೆ ಎಲ್ಲರ ಜೊತೆನೂ, ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆನೂ ನಡ್ಕೊತಾರೆ. ಸೊ ಮನೇಲೂ ಹಾಗೆ ಇರ್ತಾರೆ, ಅದರಲ್ಲೇನು ಹೇಳಂಗೆ ಇಲ್ಲ, ಡೌಟೇ ಇಲ್ಲ. ಸೊ ಅದಕ್ಕಾಗಿ ಅವರು ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನಗೆ ಯಾರು ಬ್ರದರ್ಸು ಸಿಸ್ಟರ್ಸ್ ಇಲ್ಲ. ಯೋಗೇಶ್ ಅಣ್ಣ ಮತ್ತು ದೀಪು ಅಕ್ಕ ಲೈಕ್ ಸ್ವಂತ ಅಣ್ಣ ಮತ್ತು ಅಕ್ಕ ಥರ ಇರ್ತಾರೆ. ಸೊ ಅವ್ರ ಜೊತೆ ಅಷ್ಟು ಕನೆಕ್ಟ್ ಆದಷ್ಟು ಕಸಿನ್ಸ್ ಜೊತೆನೂ ಅಷ್ಟು ಕನೆಕ್ಟ್ ಆಗಿಲ್ಲ. ಸೊ ಗೃಹಲಕ್ಷ್ಮಿ. ಓಕೆ,
ದೀಪು ಬಗ್ಗೆ ಹೇಳಂಗೆ ಇಲ್ಲ ಸರ್. ಏರಿಯಾದಲ್ಲಿ ಅವರೊಂಥರ ಇದ್ದಿದ್ದಂಗೆ ರಾಯಲ್. ಇಲ್ಲ ರಾಯಲ್ ಥರ ಸರ್. ಯಾಕಂದರೆ ಏರಿಯಾದಲ್ಲಿ ಒಂಥರ ಲಕ್ಷ್ಮಿ ಇದ್ದಂಗೆ. ಓ ಏರಿಯಾಕ್ಕೆ ಲಕ್ಷ್ಮಿ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಸರ್. ಅಂದರೆ ಸೊ ಬ್ಯೂಟಿಫುಲ್. ಓಕೆ ಸೂಪರ್, ಥ್ಯಾಂಕ್ ಯು. ಈಗ ನೀವು ಹೇಳಬೇಕು, ಇಷ್ಟೆಲ್ಲ ನಿಮ್ಮ ಬಗ್ಗೆ ಎಲ್ಲರೂ ಹೇಳಿದ್ರು, ಕೊನೆದಾಗ ಏನು ಹೇಳ್ತೀವಿ? ಇವ್ರು ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮ ಅಂದರೆ ನಂಗೆ ತುಂಬ ಇಷ್ಟ. ನಮ್ಮ ಅಜ್ಜಿ ನಮ್ಮ ಅಮ್ಮನಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೇಳ್ಬೇಕಂದ್ರೆ. ಇವತ್ತಿನವರೆಗೂ ನನ್ನ ಹೇಗೆ ನೋಡ್ಕೊಂಡಿದ್ದಾರೋ ನನ್ನ ಮಗುನೂ ಸಹ ಇವಾಗಲೂ ಹಾಗೆ ನೋಡ್ಕೊತಿದ್ದಾರೆ. ನಾನು ಆಫೀಸ್ಗೆ ಹೋಗೋದ್ರಿಂದ ಡೈಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಮಗುನ ನೋಡ್ಕೋತಾರೆ ನಾನು ಬರೋವರೆಗೂ. ಆಮೇಲೆ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಡೈಲಿ ಅಡುಗೆನೇ ಮಾಡಲ್ಲ, ಡೈಲಿ ಪಾರ್ಸೆಲ್ ಬರುತ್ತೆ ಅಮ್ಮನ. ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು. ಆ್ಯಂಡ್ ನನ್ನ ಹಸ್ಬೆಂಡ್ ವೆರಿ ಸಪೋರ್ಟಿವ್. ಇದನ್ನೇನಾದರೂ ನಾನು ಮಾಡ್ತೀನಿ ಅಂದರೆ ಬೇಡ ಅಂತ ಅನ್ನಲ್ಲ, ಸರಿ ಹೋಗು ಮಾಡು, ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಒಟ್ಟು ಕುಟುಂಬ, 5 ಜನ ಅಣ್ಣ ತಮ್ಮಂದಿರು ಆ್ಯಂಡ್ ಒಬ್ಬರು ಅಕ್ಕ. ನನ್ನ ಮದುವೆ ಆಗಿ 6 years ಆಯಿತು. ಎಲ್ಲರೂ ಅಷ್ಟೇ ಮನೆ ಮಗಳ ಥರ ನೋಡ್ಕೋತಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಊರಿಗೆ ಹೋದರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಇವರೆಲ್ಲ ಇಲ್ಲಿ ಈ ಏರಿಯಾಗೆ ಬಂದು 2 years ಆಯ್ತು ಅಷ್ಟೇ. ತುಂಬ ಬೇಗ ಕನೆಕ್ಟ್ ಆಗಿಬಿಟ್ವಿ. ಡೈಲಿ ಊಟ ಆದಮೇಲೆ ಎಲ್ಲರೂ ಸಿಗ್ತೀವಿ, ಮಾತಾಡ್ತೀವಿ, ಹರಟೆ ಹೊಡಿತೀವಿ, ನಗ್ತೀವಿ, ವಾಕ್ ಮಾಡ್ತೀವಿ ಆ್ಯಂಡ್ ಗಾಸಿಪ್ ಮಾಡ್ತೀವಿ. ಊರು ಸಾಬ್ರಿ ಅದಿಲ್ಲದೆ ಆಗಲ್ಲ ಅಲ್ಲ. ರೀಲ್ಸ್ ಮಾಡ್ತೀವಿ ಎಲ್ಲ. ಅಂದರೆ ಬರೀ ಹರಟೆ ಮತ್ತು ತಮಾಷೆ ಮಾತ್ರ ಅಲ್ಲ, ಒಬ್ಬರಿಗೆ ಕಷ್ಟ ಅಂದರೆ ಇನ್ನೊಬ್ರು ಸ್ಪಂದಿಸ್ತಾರೆ. ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಏರಿಯಾದಲ್ಲಿ. 2nd Cross ಚಕ್ರನಗರ್ ಅಂದರೆ ಇಟ್ಸ್ ವೆರಿ ಫೇಮಸ್. ಎಲ್ಲರೂ ತುಂಬ ಮೋರ್ ದೆನ್ ಫ್ರೆಂಡ್ಸ್, ದೇ ಆರ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇಡೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ರಿ. ಸೊ ನಮ್ಮ ಶ್ರೀಗಣ ಬರ್ಗೊಂಡು ಚಿಕ್ಕ ಹುಡುಗರ್ಗೆ ಅವನಿಗೆ ಬೇಡ, ನಾನು ತೊಗೊಂಡೋಗ್ತೀನಿ. ಬೇಕಾ? ಹಾಂ ತಗೊಳ್ಳಿ. ಸೂಪರ್. ಓಕೆ, ಸೊ ಇವತ್ತಿಗೆ ನಮ್ಮ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು, ನೀವು ಮಾಡಬೇಕಾಗಿದ್ದಷ್ಟೇ. ನಿಮ್ಮ ಟಿವಿ ಡಿಸ್ಪ್ಲೇ ಒಂದು ನಂಬರ್ ಇದೆ. ಸೊ ನಂಬರ್ಗೆ ವಾಟ್ಸಪ್ಪಲ್ಲಿ ವೀಡಿಯೋಸ್ ಫೋಟೋಸ್ ಏನಿದ್ರು ಕಳಿಸಿ, ನಾವು ಬರ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀವಿ. ನಾವು ಸಂಚಿಕೆಯನ್ನು ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು.